ಬಿಗ್ ಬಾಸ್ ಸೀಸನ್ ಯಶಸ್ವಿ 11 ಸೀಸನನ್ನು ನಡೆಸ್ಕೊಟ್ಟಂಥವ್ರು ಸುದೀಪ್ ಸರ್. ಸೊ ಈ ಒಂದು ಸೀಸನ್ ಅವರ ಕೊನೆ ಸೀಸನ್ನು, ಈ ಫಿನಾಲೆನೂ ಕೂಡ ನಡೀತು. ಅದು ಫಿನಾಲೆ ಕೊನೆಯದಂತ ಅವರು ಬರ್ಕೊಂಡಿದ್ರು ಮತ್ತು ಹೇಳಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಖಂಡಿತ ಬಿಗ್ ಬಾಸ್ ಶೋ ವೀಕೆಂಡು ಅಂತಂದರೆ ಕಿಚ್ಚನ, ಅಂದರೆ ವಾರದ ಕತೆ ಕಿಚ್ಚನ ಜೊತೆ, ಆಮೇಲೆ ಸಂಡೇ ಎಪಿಸೋಡು ಸರ್ ಒಂದು ಬ್ರ್ಯಾಂಡ್ ಅಂತ ಆಗ್ಬಿಡುತ್ತೆ ಸರ್. ಈಗ ಒಂದಷ್ಟು ಶೋಸ್ಗೆ ನಿಮಗೆ ನಮ್ಮದು ಒಂದು ಕಾರ್ಯಕ್ರಮ ರಮೇಶ್ ಅರವಿಂದ್ ಸರು ಕಾರ್ಯಕ್ರಮ ಮಾಡಿಕೊಡೋರು ಸಾಧಕರ ಬಗ್ಗೆ, ವೀಕೆಂಡ್ ವಿತ್ ರಮೇಶ್ ಅಂತ. ಆ ಶೋಗೆ ಅವರೇ ಸರ್. ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ. ಈ ಬಿಗ್ ಬಾಸ್ ಶೋಗೆ ಸುದೀಪ್ ಸರ್ ಅಷ್ಟೇ ಸರ್ ಹೋಸ್ಟ್ ಆಗಿ. ಬೇರೆಯವ್ರನ್ನ ಯೋಚನೆ ಮಾಡೋಕ್ಕೂ ಆಗಲ್ಲ. ಬಟ್ ಅವ್ರು ನಿಲ್ಲಿಸಲ್ಲ, ಎಂಡಮಲ್ ಮತ್ತು ಕಲರ್ಸ್ ಕನ್ನಡದವ್ರು ನಿಲ್ಲಿಸಲ್ಲ ಅನ್ನೋದು. ಯಾರೋ ಒಬ್ಬರು ಆ ಸ್ಥಾನಕ್ಕೆ ಬಂದೇ ಬರ್ತಾರೆ, ಅದಕ್ಕೆ ಅರ್ಹತೆ ಇರೋರೇ ಬರ್ತಾರೆ, ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಬಟ್ ಸುದೀಪ್ ಸರ್ ನೋಡೋದೇ ಬೇರೆ ಸರ್. ಸುದೀಪ್ ಸರೇ ಅದು ಬೇರೆನೇ. ನಾನು ಅದೃಷ್ಟವಂತ. ಈ ಸೀಸನ್ ಗೊತ್ತಿಲ್ಲ ಸರ್ ಅದು. ಬಟ್ ಈ ಸೀಸನಲ್ಲಿ ನಾನು ಅವ್ರು ಇರಬೇಕಾದ್ರೆ ಈ ಸೀಸನ್ ಹೋಗಿ ಬಂದಲ್ಲ, ಅದು ನಾನು ಸಿಕ್ಕಾಪಟ್ಟೆ ಅದೃಷ್ಟ ಮಾಡಿದ್ದು.